ಪ್ರೀತಿಸಿ ಮದುವೆಯಾದ ಆಟೋ ಚಾಲಕ ಸಾಗರ್ ಪತ್ನಿ ಸ್ನೇಹಿತನ ಜೊತೆ ಓಡಿ ಹೋಗಿ ಮದುವೆ. ಮಂಡ್ಯದ ಬನ್ನಂಗಾಡಿ ಗ್ರಾಮದಲ್ಲಿ ವಿಲಕ್ಷಣ ಘಟನೆ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಆಟೋ ಚಾಲಕ ಸಾಗರ್. ಪ್ರೀತಿಸಿ ಮದುವೆಯಾದ ರಕ್ಷಿತಾ ತಂಗಿ ಎನ್ನುತ್ತಿದ್ದವನ ಜತೆಗೆ ಓಡಿ ಹೋಗಿದ್ದಾಳೆ. 22 ಗ್ರಾಂ ಚಿನ್ನ ಮತ್ತು 1 ಲಕ್ಷ ರೂಪಾಯಿ ನಗದು ತೆಗೆದುಕೊಂಡು ಹೋಗಿದ್ದಾರೆಂದು ಸಾಗರ್ ಆರೋಪ. ಇತ್ತೀಚೆಗಷ್ಟೇ ಮೊನಾಲಿಸಾ ಫರ್ಮಾನ್ ಎಂಬಾತನನ್ನ ಕೇರಳದಲ್ಲಿ ವಿವಾಹವಾದ್ರು. ಲವ್ ಜಿಹಾದ್ ಎಂದು ಮೊನಾಲಿಸಾ ಕುಟುಂಬದವರು ಆರೋಪಿಸಿದ್ರು. ಮೊನಾಲಿಸಾ ಅಪ್ರಾಪ್ತೆ ಎಂದು ಆರೋಪಿಸಿ ಪತಿ ಫರ್ಮಾನ್ ಮೇಲೆ ಫೋಕ್ಸೋ ಸಹ ದಾಖಲಾಯಿತು. ಇದೀಗ ಮೊನಾಲಿಸಾ ಗರ್ಭಿಣಿ ಎಂದು ಫರ್ಮಾನ್ ಪೊಲೀಸರ ಬಳಿ ಹೇಳಿದ್ದಾರೆ. ಮೊನಾಲಿಸಾರನ್ನ ವಿಚಾರಣೆಗೆಂದು ಮಧ್ಯಪ್ರದೇಶ ಪೊಲೀಸರು ಕರೆದಿದ್ದು, ಗರ್ಭಿಣಿಯಾಗಿರುವ ಕಾರಣ ಪ್ರಯಾಣ ಸಾಧ್ಯವಿಲ್ಲ ಎಂದು ಫರ್ಮಾನ್ ಹೇಳಿದ್ದಾರೆ. ಕೆಇಎ ವತಿಯಿಂದ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ 2026ರ ಕರ್ನಾಟಕ ಸಿಇಟಿ ಪರೀಕ್ಷೆ ಇಂದಿನಿಂದ ಆರಂಭ. ಈ ವರ್ಷ ದಾಖಲೆಯ ಸಂಖ್ಯೆಯ 3.3 ಲಕ್ಷ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಪರೀಕ್ಷಾ ಕೇಂದ್ರಗಳಲ್ಲಿ ಕಟ್ಟುನಿಟ್ಟಿನ ಡ್ರೆಸ್ ಕೋಡ್, ಎಲೆಕ್ಟ್ರಿಕ್ ಸಾಧನಗಳ ನಿಷೇಧ ಹಾಗೂ ಹೈಟೆಕ್ ಭದ್ರತೆ. ವಿದ್ಯಾರ್ಥಿಗಳು ಕೆಇಎ ಅಧಿಕೃತ ವೆಬ್ಸೈಟ್ನಲ್ಲಿರುವ ಮಾರ್ಗಸೂಚಿಗಳನ್ನು ಮತ್ತೊಮ್ಮೆ ಪರಿಶೀಲಿಸಿಕೊಳ್ಳುವಂತೆ ಪ್ರಾಧಿಕಾರ ಮನವಿ. ಬೆಳಗಾವಿ ಜಿಲ್ಲೆಯ ನಂದಗಡದಲ್ಲಿ ಪತಿಯ ವಿಕೃತಿ. ಹೆಂಡತಿ ಮನೆಯಲ್ಲಿ ಸೀರೆ ಉಡುವ ಬದಲು ನೈಟಿ ಧರಿಸುತ್ತಿದ್ಲು ಎಂಬ ಕಾರಣಕ್ಕೆ ಪತಿ ಬೆಂಕಿ. ಘಟನೆಯಲ್ಲಿ ಮಹಿಳೆಯ ದೇಹ 80% ಸುಟ್ಟು ಹೋಗಿದ್ದು ಗೋವಾ ಆಸ್ಪತ್ರೆಗೆ ದಾಖಲು. ಮಂಜುಳಾ ಪಾಟೀಲ್ ಮತ್ತು ಕೃಷ್ಣಾಜಿ ಪಾಟೀಲ್ ದಂಪತಿ 8 ವರ್ಷಗಳ ಹಿಂದೆ ವಿವಾಹವಾಗಿದ್ರು.